ಒಂದು ದಿನದ ಮಾತು. 5 ಕಪ್ಪೆಗಳು ಕಾಡಿನಲ್ಲಿ ಎಲ್ಲೋ ಹೋಗುತ್ತಿದ್ದವು. ದಾರಿಯಲ್ಲಿ ಹೋಗ್ತಾ ಆ 5 ಕಪ್ಪೆಗಳಲ್ಲಿ 3 ಕಪ್ಪೆಗಳು ಯಾವುದೋ ದೊಡ್ಡ ಗುಂಡಿಯಲ್ಲಿ ಜಾರಿ ಬಿದ್ದವು. 5ರಲ್ಲಿ 3 ಕಪ್ಪೆಗಳು ಗುಂಡಿಯಲ್ಲಿ ಬಿದ್ದರೆ 2 ಕಪ್ಪೆಗಳು ಮೇಲೆ ಉಳಿದವು. ಈಗ ಗುಂಡಿಯಲ್ಲಿ ಬಿದ್ದ ತಕ್ಷಣ ಆ 3 ಕಪ್ಪೆಗಳು ಮೇಲೆ ಬರಲು ಬಹಳ ಪ್ರಯತ್ನ ಪಟ್ಟವು. ಆದರೆ ಆ ಗುಂಡಿ ಬಹಳ ದೊಡ್ಡದಿತ್ತು. ಅದರಿಂದ ಹೊರಬರಲು ಅಷ್ಟೊಂದು ಸುಲಭವಲ್ಲ. ಈಗ ಗುಂಡಿಯ ಮೇಲೆ ನಿಂತಿದ್ದ ಆ 2 ಕಪ್ಪೆಗಳು ಗುಂಡಿಯ ಒಳಗಿದ್ದ ಕಪ್ಪೆಗಳಿಗೆ ಹೇಳಿದವು, ನೀವು 3 ಜನ ಯಾವತ್ತಿಗೂ ಈ ಗುಂಡಿಯನ್ನ ಹತ್ತಲು ಆಗೋದೇ ಇಲ್ಲ. ಅದು ಬಹಳ ದೊಡ್ಡ ಗುಂಡಿ, ಅದಕ್ಕಾಗಿ ನಿಮ್ಮ ಪ್ರಯತ್ನ ವ್ಯರ್ಥ. ಇದನ್ನ ಕೇಳಿ ಕೆಳಗಿದ್ದ ಆ 3 ಕಪ್ಪೆಗಳಲ್ಲಿ ಒಂದು ಕಪ್ಪೆಗೆ ಅನ್ನಿಸಿತು, ಇವನು ಸರಿಯಾಗಿ ಹೇಳ್ತಾ ಇದ್ದಾನೆ, ಈ ಗುಂಡಿ ಬಹಳ ದೊಡ್ಡದು ಮತ್ತು ನಾನು ಇದರಿಂದ ಯಾವತ್ತಿಗೂ ಹೊರಬರಲು ಆಗೋದೇ ಇಲ್ಲ. ಹಾಗಾಗಿ ಆ ಕಪ್ಪೆ ಸ್ವಲ್ಪ ಪ್ರಯತ್ನ ಮಾಡಿ ಸೋತು ಬಿಟ್ಟಿತು ಮತ್ತು ಅದೇ ಗುಂಡಿಯಲ್ಲಿ ಒಂದು ಕಡೆ ಹೋಗಿ ಆರಾಮವಾಗಿ ಕುಳಿತಿತ್ತು. ಈಗ ಉಳಿದಿದ್ದ 2 ಕಪ್ಪೆಗಳು ಮೇಲೆ ಹತ್ತಲು ಪ್ರಯತ್ನ ಪಡ್ತಾನೆ ಇದ್ವು. ಆ 2ನ್ನು ನೋಡಿ ಮೇಲಿರುವ ಕಪ್ಪೆಗಳು ಮತ್ತೆ ಹೇಳಿದವು, ನೀವು ಮಾಡುತ್ತಿರುವ ಪ್ರಯತ್ನ ವ್ಯರ್ಥ. ನೀವು ಗುಂಡಿಯಿಂದ ಯಾವತ್ತಿಗೂ ಹೊರಬರಲು ಆಗೋದೇ ಇಲ್ಲ. ಈಗ ನಿಮಗೆ ನಿಮ್ಮ ಜೀವನ ಎಲ್ಲ ಇದೇ ಗುಂಡಿಯಲ್ಲಿ ಕಳೆಯಬೇಕು. ಇದನ್ನ ಕೇಳಿ ಪ್ರಯತ್ನ ಪಡುತ್ತಿದ್ದ ಆ 2 ಕಪ್ಪೆಗಳಲ್ಲಿ ಒಂದು ಕಪ್ಪೆಗೆ ಅನ್ನಿಸಿತು, ಇವನು ಸರಿಯಾಗಿ ಹೇಳ್ತಾ ಇದ್ದಾನೆ, ನಾನು ಈ ಗುಂಡಿಯಿಂದ ಯಾವತ್ತಿಗೂ ಹೊರಬರಲು ಸಾಧ್ಯನೇ ಇಲ್ಲ. ಮತ್ತು ಅದು ಕೂಡ ಸೋತು ಒಂದು ಕಡೆ ಕೂತು ಬಿಟ್ಟಿತು. ಆದ್ರೆ ಇನ್ನೂ ಕೂಡ ಅವುಗಳಲ್ಲಿ ಒಂದು ಕಪ್ಪೆ ಮೇಲೆ ಹತ್ತಲು ಪ್ರಯತ್ನ ಪಡ್ತಾನೆ ಇತ್ತು. ಮೇಲಿರುವ 2 ಕಪ್ಪೆಗಳು ಅದಕ್ಕೂ ಹೇಳುತ್ತೆ, ನಿನಗೆ ಕಿವಿ ಕೇಳ್ತಾ ಇಲ್ವಾ? ಆ 2 ಕಪ್ಪೆಗಳು ಸೋತು ಹೋಗಿದ್ದಾವೆ. ಆದ್ರೆ ನೀನು ಈ ಗುಂಡಿಯಿಂದ ಮೇಲೆ ಬರೋ ಪ್ರಯತ್ನದಲ್ಲೇ ಇದ್ದೀಯಾ, ಅದು ನಿನ್ನಿಂದ ಅಸಾಧ್ಯ. ಮೇಲೆ ಇರೋ 2 ಕಪ್ಪೆಗಳು ಹೇಳ್ತಾನೆ ಇದ್ವು, ಆದರೆ ಅವುಗಳ ಮಾತಿನಿಂದ ಒಳಗಿರುವ ಆ ಕಪ್ಪೆಯ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುತ್ತಿರಲಿಲ್ಲ ಮತ್ತು ಆ ಕಪ್ಪೆ ತನ್ನ ಪ್ರಯತ್ನವನ್ನ ಪಡ್ತಾನೆ ಇತ್ತು. ಹಾಗೆ ಸ್ವಲ್ಪ ಸಮಯ ಪ್ರಯತ್ನ ಮಾಡ್ತಾ ಮಾಡ್ತಾ ಆ ಕಪ್ಪೆ ಹೇಗೋ ಆ ದೊಡ್ಡ ಗುಂಡಿಯಿಂದ ಹೊರಗೆ ಬಂದೇ ಬಿಡ್ತು. ಈಗ ಆ ಎಲ್ಲಾ ಕಪ್ಪೆಗಳು ಮೇಲೆ ಹತ್ತಿದ ಆ ಕಪ್ಪೆಯನ್ನ ನೋಡ್ತಾ ಇದ್ವು. ಇದು ಹೇಗೆ ಮೇಲೆ ಬಂತು? ಸ್ನೇಹಿತರೆ, ನಾನು ಹೇಳ್ತೇನೆ ಆ ಕಪ್ಪೆ ಹೇಗೆ ಮೇಲೆ ಬಂತು ಅಂತ. ನೋಡಿ, ಕಪ್ಪೆ ಈ ದೊಡ್ಡ ಗುಂಡಿಯಿಂದ ಹೊರಬರಲು ಕಾರಣ ಏನಂದ್ರೆ ಆ ಕಪ್ಪೆ ಕಿವುಡವಾಗಿತ್ತು. ಆ ಕಪ್ಪೆಯ ಕಿವಿ ಕೇಳ್ತಾ ಇರಲಿಲ್ಲ. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತೆ ಏನಂದ್ರೆ, ನಾವು ಜೀವನದಲ್ಲಿ ಏನಾದ್ರೂ ಒಳ್ಳೆಯದನ್ನ ಮಾಡಿದರೆ ಬಹಳ ಜನ ನಮ್ಮನ್ನ ತಡೆಯಲು ಬರ್ತಾರೆ, ಬೇಡವಾದ ಮಾತುಗಳನ್ನ ಆಡ್ತಾರೆ. ಆದರೆ ನಿಮಗೆ ನಿಮ್ಮ ಕೆಲಸದಲ್ಲಿ ಸಫಲವಾಗಬೇಕಂದ್ರೆ ಕಿವುಡರಾಗಿ ಅವರ ಮಾತುಗಳನ್ನು ನಿಮ್ಮ ಮೇಲೆ ಹಾವಿಯಾಗಲು ಬಿಡಬೇಡಿ. ಯಾಕಂದ್ರೆ ಗೆಲ್ಲಲು ಅಡ್ಡಿ ಬರುವ ಒಂದೇ ಒಂದು ರೋಗ ಅಂದ್ರೆ ಅದು ಜನ ಏನು ಹೇಳ್ತಾರೆ. ಜನರು ನೀವು ಏನಾದ್ರೂ ಮಾಡಿದ್ರು ಹೇಳ್ತಾರೆ ಮತ್ತು ಏನು ಮಾಡದಿದ್ರು ಹೇಳ್ತಾರೆ. ನೀವು ಏನಾದ್ರೂ ಮಾಡಿ, ಜನರ ಕೆಲಸನೇ ಹೇಳುವುದು, ಮಾತನಾಡೋದು, ಕಾಲು ಎಳೆಯೋದು. ಅವರು ಅವರ ಕೆಲಸ ಮಾಡಲಿ ಮತ್ತು ನೀವು ನಿಮ್ಮ ಕೆಲಸವನ್ನ ಮಾಡಿ. ಗೆಳೆಯರೇ, ನೀವು ಈ ಕಥೆಯನ್ನ ಇನ್ನಷ್ಟು ಜನರಿಗೆ ತಲುಪಿಸಬೇಕಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾಕಂದ್ರೆ ಇದರಿಂದ ಯೂಟ್ಯೂಬ್ ಇನ್ನಷ್ಟು ಜನರಿಗೆ ಈ ವಿಡಿಯೋವನ್ನ ಸಜೆಸ್ಟ್ ಮಾಡುತ್ತೆ. ಹಾಗೆ ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.